ಧರ್ಮಸ್ಥಳ ಏನೊಂದು ಗ್ರಾಮೀಣಾಭಿವೃದ್ಧಿ ಗೋಲ್ಮಾಲ್ ಸಂಘ ಇಡೀ ರಾಜ್ಯದೊಳಗಡೆ ಬಡ್ಡಿ ದಂಧೆ ನಡೆಸ್ತಾ ಐತಿ. ನಾವು ಅದ್ರ ಬಗ್ಗೆ ಬರೀ ವಿಡಿಯೋ ಮಾಡ್ತಿಲ್ಲ, ಮನೇಲಿ ಕೂತ್ಕೊಂಡು ಎಲ್ಲೆಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಯುವಕರು ಜಾಗರ ಆಗ್ತಾ ಇದ್ದಾರೆ, ಮಹಿಳೆಯರು ಜಾಗೃತ ಆಗ್ತಾ ಇದ್ದಾರೆ, ಆ ಗ್ರಾಮಕ್ಕೆ ಹೋಗಿ ಅವರಿಗೆ ಏನು ಸಹಕಾರ ಕೊಡಬೇಕು, ಏನು ಜಾಗೃತಿಯ ಮಾಹಿತಿ ಕೊಡಬೇಕು ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದೀವಿ. ಇವರೇನು ನಿನ್ನೆ ತಾನೇ ಸವದತ್ತಿ ಯಲ್ಲಮ್ಮನ ಕ್ಷೇತ್ರ ಅದು, ಆ ಕ್ಷೇತ್ರದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಿದರು. ನಾನು ಯಾರು ಅತ್ಯಾಚಾರಿಗಳು ಆ ಕೇಸ್ಗಳನ್ನು ಹಾಕ್ತಾ ಇದ್ದೀರಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಎಲ್ಲೆಲ್ಲಿ ಕೇಸ್ ಹಾಕ್ತಾ ಇದ್ದೀರಿ ಅಲ್ಲಲ್ಲಿ ನಿಮ್ಮ ಬೇರೆ ಏನಿದೆಯಲ್ಲ ಅತ್ಯಾಚಾರಿಗಳು ಬೇರು ಬಿಟ್ಟಿದ್ದೀರಿ, ಮೀಟರ್ ಬಡ್ಡಿ ದಂಧೆ ಮಾಡ್ಕೊಂಡು ಬೇರು ಬಿಟ್ಟಿದ್ದೀರಿ, ಅವುಗಳು ಎಲ್ಲವನ್ನು ಕೂಡ ನಾವು ಕಿತ್ತು ಹಾಕುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಒಂದು ಬಿಟ್ಟು ಇನ್ನೊಂದು ನೀವು 100 ಕೇಸ್ ಹಾಕಿ, ಯಾವ ಊರಿಗೆ ಹೋಗ್ತೀರಿ ಹೇಳಿ, ಯಾವ ಊರಲ್ಲಿ ಕೇಸ್ ಹಾಕ್ತೀರಿ ಆ ಊರಲ್ಲಿ ನಿಮ್ಮ ಬೇರನ್ನು ಕಿತ್ತೆಸಿತೀವಿ ನಾವು. ಇವತ್ತು ಈ ಚಿಕ್ಕ ಉಲ್ಲಾಳ ಗ್ರಾಮ ಅತ್ಯಂತ ಸಣ್ಣ ಗ್ರಾಮ ಇದು. ಈ ಸಣ್ಣ ಗ್ರಾಮದಲ್ಲಿ ಒಬ್ಬ ಅಮಾಯಕ ರಮೇಶ್ ಅನ್ನೋರು 10-12 ವರ್ಷದಿಂದ ಅವರು ಸಂಘದ ಸದಸ್ಯರಾಗಿದ್ದಾರೆ. ಉಳಿತಾಯ ಹಣ ಇಸ್ಕೊಂಡಿದ್ದೀರಿ, ಇನ್ಶೂರೆನ್ಸ್ ಮಾಡ್ತೀವಿ ಅಂಥೇಳಿ ದುಡ್ಡು ಕಟ್ ಮಾಡ್ಕೋತಿದ್ದೀರಿ. ಪಾಪ ಇವತ್ತು ಅವ್ರದ್ದು ಕಾಲು ನೋವಾದಾಗ, ಕಾಲು ಬಾವು ಬಂದಿದೆ, ಅವ್ರ ಆಸ್ಪತ್ರೆ ಚಿಕಿತ್ಸೆ ಬೇಕು ಅಂದಾಗ ಒಂದೇ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ. ಇದು ಗ್ರಾಮೀಣಾಭಿವೃದ್ಧಿನ ಇದು. ಅದಕ್ಕೆ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಇನ್ನು ಬಳಿಕ ದಯವಿಟ್ಟು ಈ ಗ್ರಾಮ ಎಷ್ಟು ಪೂರ್ತಿ 14 ಸಂಘ ಅಲ್ಲ 16 ಸಂಘಗಳು ಇವತ್ತು ಚಿಕ್ಕ ಉಲ್ಲಾಳ ಗ್ರಾಮದಲ್ಲಿ ನಿಂತು ಹೋಗಿದೆ. ಇದರ ಅರ್ಥ ಈ ಬಡ್ಡಿ ವ್ಯವಹಾರದ ನರಕದಿಂದ ಈ ಗ್ರಾಮಸ್ಥರು ಹೊರಗಡೆ ಬಂದಿದ್ದಾರೆ. ಇನ್ನು ಬಳಿಕ ಈ ಗ್ರಾಮದ ಹೊರಗಡೆ ಬೋರ್ಡು ಕೂಡ ಹಾಕೋರಿದ್ದಾರೆ. ಅವರು ಇದು ಬಡ್ಡಿ ರಹಿತ ಗ್ರಾಮ ಅಂಥೇಳಿನೇ ಹಾಕೋರಿದ್ದಾರೆ. ಎಲ್ಲ ಗ್ರಾಮಸ್ಥರಿಗೆ ಮತ್ತು ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಈ ಬ್ಯಾಂಕಿನ BC ಏಜೆಂಟ್ ಏನಿದೆ ದಯವಿಟ್ಟು ನೀವಾಗಿ, ನಿಮ್ಮಲ್ಲಿನೂ ಕೂಡ ಏನಂತ ಹೇಳಿದ್ರೆ ಒಂದು ಪ್ರತಿಭೆ ಇದೆಯಲ್ಲ, ನಿಮ್ಮ ಹತ್ರ ನೀವು ವಿದ್ಯಾವಂತರು ಇದ್ದೀರಲ್ಲ, ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ. ಎಲ್ಲ ಗ್ರಾಮೀಣ ಭಾಗದಲ್ಲಿರುವ ಜನರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಸಂಘಗಳನ್ನು ನೀವು ರಚನೆ ಮಾಡಿ. ನೀವು ಸಂಘಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಸಂಘಗಳು ಇರಬೇಕು ಗ್ರಾಮದಲ್ಲಿ. ಆದರೆ ಆ ಸಂಘಗಳು ನಿಮ್ಮ ಸ್ವಂತದ್ದಾಗಿರಲಿ, ನಿಮ್ಮ ಗ್ರಾಮದ ಸಂಘಗಳಿರಲಿ. ನೀವು ಯಾವುದೋ ಆ ದಣಿ ಧರ್ಮಸ್ಥಳದಲ್ಲಿ ಕುಂತಾಣಲ್ಲ, ದಣಿ ಬಂಗಲೆಯಲ್ಲಿ ಕೂತ್ಕೊಂಡು ಅವರು ಲಾಭ ಮಾಡ್ಕೋತಾ ಇದ್ದಾರೆ, ಇದರಿಂದ ನಿಮಗೇನು ಲಾಭ ಆಗ್ತಾ ಇಲ್ಲ. ನಾನು 1-2 ಪ್ರಶ್ನೆಗಳನ್ನು ಮತ್ತೆ ಕೇಳ್ತಾ ಇದ್ದೀನಿ. ಏನು ನೀವು ವಾರ ದುಡ್ಡನ್ನು ನೀವು ಕಟ್ಟಿದ್ದೀರಲ್ಲ, ಅದೇ ಪ್ರತಿ ತಿಂಗಳು ನೀವು ಬ್ಯಾಂಕಿಗೆ ಕಟ್ಟಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗ್ತಾ ಇಲ್ಲೋ? ಯಾರಾದರೂ ವಿದ್ಯಾವಂತರು ನೀವು ಅರ್ಥ ಮಾಡ್ಕೊಳ್ಳಿ, ಬ್ಯಾಂಕಿಗೆ ಪ್ರಾಮಾಣಿಕವಾಗಿ ಸಾಲವನ್ನು ಕಟ್ಟಿದರೆ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ, ಆವಾಗ ಮತ್ತೆ ನಿಮಗೆ ಸಾಲ ಸಿಗ್ತದೆ. ಇಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಇಲ್ಲ. ಅಂದರೆ ಒಬ್ಬ BC ಏಜೆಂಟ್, ಧರ್ಮಸ್ಥಳ BC ಏಜೆಂಟ್, BC ಟ್ರಸ್ಟ್ ಅವ್ರ ಕೆಲಸ ಏನಾಗಬೇಕಿತ್ತು, ಗ್ರಾಹಕರಿಗೆ ಮತ್ತು ಬ್ಯಾಂಕ್ಗಳಿಗೆ ಸಂಪರ್ಕ ಕಲ್ಪಿಸಬೇಕಾಗಿತ್ತು. ಆದರೆ ಇವ್ರು ಏನು ಮಾಡಿದರು, ಬ್ಯಾಂಕಿಗೆ ಮತ್ತು ಗ್ರಾಹಕರಿಗೆ ಸಂಪರ್ಕನೇ ಇಲ್ಲದಂತೆ ಮತ್ತು ಇವರಿಗೆ ಬ್ಯಾಂಕಿನ ಅವಕಾಶ ವಂಚಿತರನ್ನಾಗಿ ಮಾಡಿಬಿಟ್ರು. ಯಾಕಂದರೆ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗಿದ್ರೆ ಇವರು ಸಾಲ ಸಿಗ್ತಿತ್ತು, ಸಿಬಿಲ್ನಲ್ಲಿ ಎಂಟ್ರಿನೇ ಆಗಲಿಲ್ಲ. ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟರೆ ಇನ್ನೂ ಹೆಚ್ಚುವರಿ ಸಾಲ ಕೊಡ್ತದೆ, ಬ್ಯಾಂಕಿಂದ 4% ಇಂದ ಕೊಡ್ತಾರೆ, ಅದಕ್ಕೆ ಸಬ್ಸಿಡಿ ಇರ್ತದೆ. ಸಬ್ಸಿಡಿ ಇಂದ ವಂಚಿತರನ್ನಾಗಿ ಮಾಡಿದರು. ಸರ್ಕಾರದ ಯೋಜನೆಗಳಿದೆ, ಸರ್ಕಾರದ ಯೋಜನೆಯಿಂದ ಕೂಡ ಇವರೇನು ಮಾಡ್ತಾ ಇದ್ದಾರೆ, ಆ ಯೋಜನೆಗಳಿಂದ ಜನಸಾಮಾನ್ಯರಿಗೆ ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದೆಲ್ಲವೂ ಕೂಡ ಕಣ್ಣು ಮುಂದೆ ಕಾಣ್ತಾ ಇದೆ ನೋಡಿ. ಅದಕ್ಕೆ ಹೇಳೋದು, ಅಂಗೈ ಮೇಲಿನ, ಕನ್ನಡದಲ್ಲಿ ಗಾದೆ ಇದೆಯಲ್ಲ, ಏನದು, ಅಂಗೈ ಮೇಲಿನ ಹುಣ್ಣಿಗೆ ಸೆಲ್ಫಿ ಬೇಕೇ? ಅಂಗೈ ಮೇಲೆ ಹುಣ್ಣಾಗಿದ್ರೆ ಸೆಲ್ಫಿ ತಗೊಂಡು ನೀವು ತೋರಿಸ್ಬೇಕಾ? ಕಣ್ಣೆದುರುಗಡೆನೆ ಕಾಣ್ತಾ ಐತೆ. ಮತ್ತು ಇವ್ರು ಹೇಳ್ತಾರೆ, ಗ್ರಾಮ ಬೇಕಾದ್ರೆ ನೀವು ಕೇಳಿಲ್ಲ ಏನಂತ ಹೇಳ್ತಾರಪ್ಪ ಇವರು, ಧರ್ಮಸ್ಥಳ ಮಂಜುನಾಥನ ಸಂಘ ಇದು, ನೀವು ದುಡ್ಡು ಕಟ್ಟಬೇಕು ಅಂತ ಹೇಳ್ತಾರೆ, ಹೌದಲ್ಲೋ? ಆದ್ರೆ ಇವರೇ ಸ್ವತಃ ಹೇಳ್ತಾರೆ, ದೇವ್ರದ್ದು ದುಡ್ಡು ಅಂತ ಹೇಳ್ತಾರೆ. ದುಡ್ಡಿದು ಯಾರ ಮೋಸ ತರಗತಿ ಬಗ್ಗೆ ಏನ್ ಮಾಡಕ್ ಬರಲ್ಲ, ಈ ದೇವಸ್ಥಾನದ ದುಡ್ಡಿದು ದೇವ್ರಿಗೆ ಹೋಗ್ತತಿ. ಮತ್ ಮೊನ್ನೆ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಲ್ಲಪ್ಪ, ಧರ್ಮದರ್ಶಿಗಳು ಇದು ಬ್ಯಾಂಕಿನ ಕೊಟ್ಟಿದ್ದು ಸಾಲ ನಾವು ಮನ್ನಾ ಮಾಡಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಇದರಲ್ಲಿ ಎಷ್ಟು ಗೋಲ್ಮಾಲ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅಂಗೈ ಮೇಲಿನ, ಅದಕ್ಕೆ ನಾನು ಹೇಳೋದು, ಅಂಗೈ ಮೇಲಿನ ಹುಣ್ಣಿಗೆ ಸೆಲ್ಫಿ ಬೇಕೇ? ಅಂದ್ರೆ ಜನಗಳು ಕೂಡ ಇದನ್ನ ಅರ್ಥ ಮಾಡಬೇಕು. ಸ್ವತಃ ಇವ್ರು ಹೇಳ್ತಾರೆ, ಸುಪ್ರೀಂ ಕೋರ್ಟಿಗೆ ಹೋಗಿ ಹೇಳ್ತಾರೆ, ಇದು ಧರ್ಮಸ್ಥಳ ಅನ್ನೋದು ಹಿಂದೂಗಳಿಗೆ ಸಂಬಂಧನೇ ಇಲ್ಲ, ಇದು ಜೈನರ ನಮ್ಮ ಸ್ವಂತ ಆಸ್ತಿ, ಹಿಂದೂಗಳು ಪೂಜೆ ಮಾಡುವಂಗಿಲ್ಲ, ಇದು ಧಾರ್ಮಿಕ ಸಂಸ್ಥೆ ಅಲ್ಲ ಅಂತ ಕದ್ದು ಮುಚ್ಚಿ ಕೋರ್ಟಿಗೆ ಅಫಿಡವಿಟ್ ಕೊಡ್ತಾರೆ. ಬಡ್ಡಿ ವಸೂಲಿ ಮಾಡಬೇಕಾದ್ರೆ, ಈ ಅಮಾಯಕರ ಜನರ ಹತ್ರ ದುಡ್ಡು ಕೇಳಬೇಕಾದ್ರೆ ಏನು ಹೇಳ್ತಾರೆ, ಇದು ನಮ್ಮ ಇದು ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ದಂಗೆ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ಜನರು ಕೂಡ ಜಾಗೃತಿ ಆಗಬೇಕು. ಹೆಣ್ಮಕ್ಳದು ಗರ್ಭಚೀಲದ ಆಪರೇಷನ್ ಆತ್ರಿ, ಅವ್ರನ್ನು ಬೆಡ್ಗೆ ಹಾಕಿದೆ. ಹೀರಾಪುರ ದವಾಖಾನಿಗೆ ಹೋದ್ರೆ 10-12 ಸಾವಿರ ರೂಪಾಯಿ ಅಷ್ಟ ಬರ್ತದೆ ಕಾರ್ಡಿಗೆ. ಅಂದ್ರೆ ಉಳ್ಕಿದ್ ದುಡ್ಡು ನೀವು ಕಟ್ಟಿದ್ರೆ ಆಪರೇಷನ್ ಮಾಡ್ತೀವಿಲ್ಲ, ಮಾಡಲ್ಲ ಅಂದ್ರೆ ನಮ್ಮ ಕೈಗೆ ದುಡ್ಡು ಇಲ್ರಿ ಅಂದ್ವಿ.
ಇಲ್ಲ ಅನ್ನೋದಕ್ಕೆ ನಾವು ಮಯ ಆಗಲ್ಲ ಅಂದ್ರಲ್ಲ ನಾವು ಬೇರೆ ಕಡೆ ಹೋಗಿ ಮತ್ತೆ ಆಪರೇಷನ್ ಮಾಡ್ಕೊಂಡ್ ಬಂದ್ರಿ ನಾನು. ಇದು ಗ್ರಾಮೀಣ ಅಭಿವೃದ್ಧಿನ, ಹ್ಮ್ ಇದು ಗ್ರಾಮೀಣ ಅಭಿವೃದ್ಧಿನ ಅಥವಾ ಗೋಲ್ಮಾಲ್ ಗ್ರಾಮೀಣ ಸಂಘನ ಇದು? ಯಾವ್ದು ಅನ್ನೋದ ಗೊತ್ತಿಲ್ರಿ ನಮ್ಗ. ಕೊಟ್ಟ ಹಂಗ ಮಂಜುನಾಥ್ ಇದಕ್ಕೊಂದು ಕಮ್ಮಿ ಅಂದ್ರೆ ಒಂದ್ 3 ಲಕ್ಷದ ಮೇಲೆ ಹೋಗೈತ್ರಿ. ಈಗ ಏನಿಲ್ರಿ, ಆರಾಮಾಗಿದ್ರಿ. ಒಂದ್ ಸ್ವಲ್ಪ ಇಲ್ಲಿ ಒಂದ್ ಸ್ವಲ್ಪ ಬಾವು ಬಂದಿದ್ರಿ. ಇದು ಓಟ್ ಇಲ್ಲಿಂದ ಊಟಕ್ಕೆ ಹೋದ ನರ ಎಲ್ಲ ಬಂದ್ಬಿಟ್ರಿ. ಓಟ್ ಕಂಡ ಇಕ್ಕದಿಲ್ಲ ತೆಗ್ದಾರ್ರಿ. 2-3 ಮಂದಿ ಹೊತ್ಕೊಂಡ ಗಾಡಿಗೆ ಹಾಕ್ತಾರೆ. ಅಷ್ಟು ಅನ್ಯಾಚಾರ ಆಗಿದ್ರಿ. ಬಂದು ಕೇಳಿದ್ರ ನಮ್ಗಿಲ್ಲ ಅಂದ್ರಿ. ಹಳಬ್ರಲ್ಲ ಇವ್ರೆಲ್ಲ ಇದು ಮಾಡಿದ್ ನಮ್ಗೇನ್ ಗೊತ್ತಿಲ್ರಿ ತರ. ನಮ್ಗ ಸಾಹೇಬ್ರ ಒಂದ್ ದಿನ ಫೋನ್ ಮಾಡಿದ್ರ. ಇಲ್ಲಿ ಕುತ್ಕೊಂಡಿದ್ದೆ. ಸಾಹೇಬ್ರ ಅಂದ್ರೆ ಯಾರು? ಅವ್ರು ಇಲ್ಲಿ ಧರ್ಮಸ್ಥಳ ಸಂಘದ ಎಸ್ ಪಿ ಸಾಹೇಬ್ರು ಎಂದು ನಮ್ಮನ್ನ ಬೇಕಾರಿ ನೋಡಿದ್ರು. ಹೋಗುವಾಗ ರಮೇಶನಾರ ಆರಾಮಿದ್ರಿ? ಆರಾಮದನ್ರಿ ಅಂತಿದ್ರಿ. ಅವತ್ ರಾತ್ರಿ ಕೇಳಿದಾಗ ರಮೇಶ ಏನ್ ಮಾಡಕ್ ಕುತ್ಕೊಂಡ್ರಿ ಕುರ್ಚಿ ಮೇಲೆ ಅಂದೆ. ಮತ್ ದವಾಖಾನೆ ಹೆಂಗ ಆರಾಮಿದ್ಯಾ? ದವಾಖಾನೆ ತೋರ್ಸ್ಕೊಂಬಂದ್ಯಾ? ಡ್ರೆಸ್ಸಿಂಗ್ ಆತು? ಎಷ್ಟ್ ದಿನಕ್ಕೊಮ್ಮೆ ಮೆಡ್ಸಿನ್ರಿ? ಇಲ್ಲ ಅಂದ್ರೆ ಯಾಕೆ ಇವತ್ ಕೇಳಕ್ ಕುಂತಿರಲ್ರಿ ಸರ್? ಎಂತ ಕೇಳಲ್ಲ ಅಂತಾರ, ಮತ್ತೆ ಇವತ್ ಕೇಳಕ್ ಕುಂತಿರಲ್ಲ, ಏನೋ ಇದಕ್ಕೊಂದು ಕಾರಣ ಐತೇನ್ರಿ ಅಂದೆ. ಇಲ್ಲ, ಏನೋ ಒಂದ್ ಸ್ವಲ್ಪ ನಿಮ್ಮ ಅಂಗಡಿಯಾಗನ ಯಾರ ಏನೋ ಅಂದ್ರ ಅಂತ. ಈ ಹುಡುಗ ಇನ್ನೊಂದು ಹುಡುಗ ಅವರು ದುಡ್ಡು ಕಟ್ಸೋಣಕ್ ಬರ್ತಾರಲ್ರಿ ಮೇಡಮ್ ಅಂತ, ಕಾವ್ಯ ಮೇಡಮ್ ಅಂತ ಇದ್ರಿ. ಅವ್ರಿಗೆ ಏನೋ ಒಂದ್ ಸ್ವಲ್ಪ ಆಗೈತಂತ್ರಿ, ಜಗಳ ಆಗೈತೆ. ಜಗಳ ಆತನತಿನ ಇಲ್ಲ ನಾವು ದುಡ್ಡು ಕಟ್ಟಲ್ಲ, ಮತ್ತ ಅದನ್ನ ಟ್ರೀಟ್ಮೆಂಟ್ ತಗೊಂಬಂದ್ ಕೊಡೋದು, ಟ್ರೀಟ್ಮೆಂಟ್ ತಗೊಂಬಂದ್ ಕೊಡ್ಲಿಲ್ಲ ನೀವು ಅಂತೇಳಿ ಅಂದ್ರಿ. ಹಂಗಾರೆ ಏನಂತ ಗೊತ್ತಿಲ್ಲ ಬಿಡ್ರಿ ಸರ್ ಅಂತೇಳಿ ಅನ್ನತ್ತೆ ಕಟ್ ಮಾಡಿಟ್ರು. ದುಡ್ಡು ಕಟ್ತೀರಾ ಇಲ್ವಾ ನೀವು? ಯಾರ್ರಿ ದುಡ್ಡು ಕಟ್ಟಲ್ಲ ಅಲ್ಲಲ್ರಿ? ಮತ್ತೆ ಈಗ ಎಲ್ಲರೂ ಬಂದ್ ಮಾಡಿದ್ರೆ ನಾವು ಬಂದ್ ಮಾಡ್ಲೇಬೇಕಲ್ರಿ. ಈಗ ಇಡೀ ಊರು ಸಮಾಜಕ್ಕೆ ನಾವು ಬಂದ್ ದೊಡ್ಡವಲ್ರಿ, ಹೌದಲ್ರಿ? ಒಗ್ಗಟ್ಟಿಂದ ಇರ್ಬೇಕಾಗತ್ತೆ. ಅದಕ್ಕೆ ಈಗ ಅವ್ರು ಏನ್ ಮಾಡ್ತಾರ ಅದನ್ನ ನಾವು ಸಿದ್ಧರಿ. ಆಮೇಲೆ ಇನ್ನೊಂದು ನಾನು ಹೇಳೋದು, ಈಗ ಒಬ್ಬವನು ಪಾಪ ಅಸಹಾಯಕ ಇರ್ತಾನ, ಅವ್ನು ಕಟ್ಟಕ್ ಆಗಲ್ಲ. ನೀವು ಉಳಿದವರು ಕೂಡ ನಾನು ಎಲ್ಲಾ ಜನರಿಗೂ ಎಲ್ಲಾ ಗ್ರಾಮದವ್ರಿಗೂ ನಾನು ಹೇಳ್ತಾ ಇದ್ದೀನಿ, ಪಾಪ ಒಬ್ರು ಇಬ್ರಿಗೂ ಕಟ್ಟಕ್ ಆಗಲ್ಲ. ಇವ್ರು ಏನ್ ಮಾಡ್ತಾ ಇದಾರೆ, ನೀವು ಊರ್ ಒಳಗಡೆನೆ ಹೊಡೆದಾಡ ಹಚ್ಚಕ್ಕೆ ಹೋಗ್ಲೇ ನೀವು ಅವ್ರ ಮನೆ ಮುಂದೆ ಹೋಗಿ ವಸೂಲಿ ಮಾಡ್ರಿ ಅಂತೇಳಿ. ದಯವಿಟ್ಟು ನಾನು ನಿಮಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಇನ್ನೊಬ್ಬರ ಮನೆಗೆ ಹೋಗಿ ದುಡ್ಡು ಕಟ್ರಿ ಅಂತ ಬೇರೆಯವ್ರು ಹೇಳ್ಬೇಡ್ರಿ. ಊರು ಒಗ್ಗಟ್ಟಾಗ್ರಿ.